ನಮಸ್ಕಾರ ವೀಕ್ಷಕರೇ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ರೀಸೆಂಟ್ ಆಗಿ ಕೆಲವಷ್ಟು ಜನರ ಮೊಬೈಲ್ಗೆ ಈ ಮೆಸೇಜ್ ಸರ್ಕಾರದಿಂದ ಬಂದಿರಬೇಕು, ಎಮರ್ಜೆನ್ಸಿ ಅಲರ್ಟ್. ಈ ಟೆಸ್ಟಿಂಗ್ಗಳನ್ನ ಜಪಾನಲ್ಲಿ ಆಗ್ಬೋದು, ಇನ್ನು ಬೇರೆ ಬೇರೆ ಕಂಟ್ರಿಗಳಲ್ಲಿ ರೀಸೆಂಟ್ ಆಗಿ ಮಾಡ್ತಾನೆ ಇದ್ದಾರೆ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇಂದ. ಏನಂದ್ರೆ ಭಾರತ ಸರ್ಕಾರ ತನ್ನ ನಾಗರಿಕರಿಗೆ ತ್ವರಿತ ವಿಪತ್ತು ಮುನ್ನೆಚ್ಚರಿಕೆ ಸೇವೆಯನ್ನು ಒದಗಿಸಲು ದೇಶೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೆಲ್ ಬ್ರಾಡ್ಕಾಸ್ಟ್ ವ್ಯವಸ್ಥೆ ಪ್ರಾರಂಭಿಸಿದೆ. ಜಾಗೃತ ನಾಗರಿಕರು ಸುರಕ್ಷಿತ ರಾಷ್ಟ್ರ. ಈ ಸಂದೇಶವು ಬಂದಾಗ ಸಾರ್ವಜನಿಕರು ಯಾವುದೇ ಕ್ರಮ ಕೈಗೊಳ್ಳುವ ಅಗತ್ಯವಿರುವುದಿಲ್ಲ. ಇದು ಕೇವಲ ಪ್ರಾಯೋಗಿಕ, ಅಂದ್ರೆ ಈಗ ಬಂದಿರುವಂತ ಮೆಸೇಜ್ ಇದು ಪ್ರಾಯೋಗಿಕ ಅಷ್ಟೇ. ಫ್ಯೂಚರ್ ಅಲ್ಲಿ ಅಂಥದ್ದೇನಾದ್ರೂ ಆದ್ರೆ ಜನ ಎಮರ್ಜೆನ್ಸಿ ಅಲರ್ಟ್ ಅನ್ನೋದು ಬಂದ್ರೆ ಸೇಫ್ ಆಗಿರೋ ಜಾಗಗಳಿಗೆ ಹೋಗ್ಬೇಕು, ಇಲ್ಲ ಆ ಜಾಗ ಇರೋ ಜಾಗ ಬಿಟ್ಟು ಬೇರೆ ಜಾಗಗಳನ್ನ ಹುಡುಕೋಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಕ್ಸ್ಟ್ರೀಮ್ಲಿ ಸಿವಿಯರ್ ಅಲರ್ಟ್ ಅಂತ ಹೇಳಿ ಯಾರ್ಯಾರು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಿ ಎಲ್ಲರಿಗೂ ಬರ್ತಾ ಇದೆ. ಎಷ್ಟೋ ಜನ ಅಂತ ಇರ್ತಾರೆ, ಕಮೆಂಟ್ಸ್ಗಳಲ್ಲಿ ಆಗ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ, ಏನು ಆಗೋದಿಲ್ಲ ಬಿಡಿ, ಏನು ಆಗೋದಿಲ್ಲ ಬಿಡಿ, ಏನು ಆಗದೆ ಇದ್ರೆ ತುಂಬಾನೇ ಒಳ್ಳೇದು. ಆದ್ರೆ ಒಂದು ಪ್ರಶ್ನೆ ಹುಟ್ಟುತ್ತೆ, ಯಾಕೆ ಅಂದ್ರೆ ಇದು ರೀಸೆಂಟ್ ಆಗಿ ಬಂದಿರೋ ಮೆಸೇಜ್ ಒಂದು 4-5 ದಿನದ ಮುಂಚೆ ಬಂದಿದ್ದು. ಅದರಲ್ಲಿ ಈ ರೀತಿ ಇದೆ: ಭಾರತ ಸರ್ಕಾರ ತನ್ನ ನಾಗರಿಕರಿಗೆ, ಅಂದ್ರೆ ನಮ್ಮ ದೇಶದ ನಾಗರಿಕರಿಗೆ ಸಡನ್ ಆಗಿ ಏನಾದ್ರು ಡಿಸಾಸ್ಟರ್ ಆದ್ರೆ, ಎಕ್ಸಾಂಪಲ್ ಎಲ್ಲೋ ಯುದ್ಧ ನಡೀತಾ ಇರುತ್ತೆ, ಅಲ್ಲೆಲ್ಲೋ ಬಾಂಬ್ ಹಾಕ್ಬೇಕಾಗಿರುತ್ತೆ, ಆ ಫ್ಲೈಟ್ ಅಕಸ್ಮಾತ್ ಆಗಿ ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಬಂದು ಬಿದ್ದರೆ ತ್ವರಿತ ವಿಪತ್ತು ಬೇಡ, ಸಡನ್ ಆಗಿ ಯಾವುದೋ ಒಂದು ಉಲ್ಕೆ ಬಂದು ಭೂಮಿಗೆ ಹೊಡೆಯುತ್ತೆ, ಅದು ಸರೌಂಡಿಂಗ್ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನೊಂದು, ಸಮುದ್ರಗಳಲ್ಲಿ ಅಗ್ನಿ ಪರ್ವತಗಳು ಅಲ್ಲಲ್ಲೇ ಹೋಗ್ತಾ ಇದೆ, ಯಾವಾಗ ಎಲ್ಲಿ ಬೇಕಾದ್ರೂ ಸುನಾಮಿ ಅನ್ನೋದು ಬರ್ಬೋದು, ಇದು ಕೂಡ ವಿಪತ್ತು. ಇನ್ನು ಭೂಕಂಪಗಳು ಗೊತ್ತಾಗುತ್ತೆ. ಈಗ ಯಾವ ಲೆವೆಲ್ಗೆ ಅಡ್ವಾನ್ಸ್ಮೆಂಟ್ ಇದೆ ಅಂದ್ರೆ, ಭೂಕಂಪ ಆಗೋದಕ್ಕೆ 2 ಅವರ್ 3 ಅವರ್ ಮುಂಚೆನೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಗಳಿಂದ ಇವರು ಸ್ಟಡಿ ಮಾಡೋದು ಗೊತ್ತಾಗ್ಬಿಡುತ್ತೆ. ಓಕೆ, ಈ ಪ್ರದೇಶದಲ್ಲಿ ಈ ಲೆವೆಲ್ಗೆ ಭೂಕಂಪ ಅನ್ನೋದಾಗತ್ತೆ ಅಂತ ಜಾಗಕ್ಕೆ ಇವರು ಮೆಸೇಜ್ ಕಳಿಸ್ಬೋದು, ದಯವಿಟ್ಟು ಈ ಜಾಗದಲ್ಲಿರೋರೆಲ್ಲ ಖಾಲಿ ಮಾಡಿ, ಯಾಕೆ ಅಂದ್ರೆ ಇಲ್ಲಿ ಭೂಕಂಪ ಆಗುವಂತ ಸಂದರ್ಭ ಇದೆ, ಇಲ್ಲ ಇದ್ರೂ ಕೂಡ ಸೇಫೆಸ್ಟ್ ಜಾಗಗಳಲ್ಲಿ ಹೋಗಿ ನೀವು ಉಳ್ಕೊಳ್ಳೋ ಕೆಲಸ ಮಾಡಿ ಅಂತ ಎಚ್ಚರಿಸೋ ಕೆಲಸಗಳು ಮಾಡೋದಕ್ಕೆ ಇದು ಟೆಸ್ಟಿಂಗ್ ಮೆಸೇಜ್ಗಳು. ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಏರಿಯಾ 51 ನಲ್ಲಿ ಒಂದೇ ಜಾಗದಲ್ಲಿ ಒಂದು 17 ಸಲ ಹತ್ತತ್ರ ಭೂಕಂಪ ಅನ್ನೋದಾಯ್ತು. ಈ ತರ ಎಷ್ಟೋ ಜಾಗದಲ್ಲಿ ಆಗ್ತಾ ಇದೆ ಭೂಕಂಪಗಳು. ನಮ್ಮಲ್ಲಿ ಎತ್ತೆತ್ತರದ ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ, ಭೂಕಂಪ ಆಯ್ತು ಅಂದ್ರೆ ಬಿಲ್ಡಿಂಗ್ಗಳು ಕೂಸಿದ ಜನ ಎಷ್ಟೋ ಜನ ಸಾಯ್ತಾರೆ. ಅಂತ ಟೈಮ್ನಲ್ಲಿ ಬಚಾವ್ ಆಗೋದಕ್ಕೆ, ಅಂದ್ರೆ ಭೂಕಂಪ ಆಗೋದಕ್ಕೆ ಮುಂಚೆ ಇಲ್ಲ ಸುನಾಮಿ ಬರೋದಕ್ಕೆ ಮುಂಚೆ 2 ಅವರ್ಸ್ 3 ಅವರ್ಸ್ ಮುಂಚೆ ಅವ್ರಿಗೆ ಗೊತ್ತಾಗುತ್ತೆ. ಆ 2 ಅವರ್ಸ್ 3 ಅವರ್ಸ್ ಮುಂಚೆ ಈ ತರ ಒಂದು ಮೆಸೇಜ್ ಅನ್ನ ಎಲ್ಲರಿಗೂ ಶೇರ್ ಮಾಡ್ತಾರೆ, ನಿಮ್ಮ ಸುರಕ್ಷತೆಯನ್ನ ನೀವು ನೋಡ್ಕೊಳ್ಳಿ. ಇದಕ್ಕೆ ಸರ್ಕಾರ ಕಾಪಾಡೋದು ಡಿಲೇ ಆಗ್ಬೋದು, ಅದಕ್ಕೋಸ್ಕರ ಈ ರೀತಿ ಒಂದು ಮೆಸೇಜ್ ಅನ್ನ ಹಾಕಿ ಬಿಟ್ಬಿಡ್ತಾ ಇದ್ದಾರೆ. ಇದು ಟೆಸ್ಟಿಂಗ್ ಮೆಸೇಜ್ ಅಷ್ಟೇ. ಫ್ಯೂಚರ್ ಅಲ್ಲಿ ಇಂಥ ಡಿಸಾಸ್ಟರ್ ಬರಬಹುದು ಅಂತ ಆಲ್ರೆಡಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಇವನ್ ಜಪಾನ್ ಅಲ್ಲಿ ಕೂಡ ಈ ರೀತಿ ಪ್ರಿಡಿಕ್ಟ್ ಮಾಡಿದ್ರು. ಅಲ್ಲೂ ಕೂಡ ಕೆಲವಷ್ಟು ಜಾಗದಲ್ಲಿ ಭೂಕಂಪಗಳಾಯ್ತು, ಸುನಾಮಿ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರು, ಬಂತು, ಬಟ್ ಆ ಮಟ್ಟಕ್ಕೆ ಬಂದಿಲ್ಲ. ಅದು ಸುನಾಮಿ ಅನ್ನೋದು ಬಂತು. ಜನಕ್ಕೆ ಏನನ್ಸುತ್ತೆ, ಓಕೆ ಪ್ರಿಡಿಕ್ಟ್ ಮಾಡಿದ್ರೆ ಅಲ್ಲಿರೋರು ನಂಬ್ತಾರೆ ಬಿಡಿ, ಅದೇ ನಮ್ಮ ದೇಶದಲ್ಲಿ ಏನಾದ್ರು ಆ ತರ ಆಗೋಗಿದ್ರೆ ಅಯ್ಯೋ ಗೌರ್ಮೆಂಟ್ ಅವ್ರು ಮಾಡೋ ಕೆಲಸ ಎಲ್ಲ ಸುಮ್ಮನೆ ಮೆಸೇಜ್ ಕಳಿಸ್ತಾರೆ, ಇಲ್ಲಿ ಯಾವ್ದು ಸುನಾಮಿ ಬರುತ್ತೆ ಅಂತ ಹೇಳಿದ್ರು ನಾವು ಇಲ್ಲಿಂದ ಓಡೋಗ್ಬಿಟ್ವಿ, ಇಲ್ಲಿ ನೋಡಿದ್ರೆ ಯಾವ್ದು ಸುನಾಮಿ ಬರಲೇ ಇಲ್ಲ ಅಂತ ನಾವು ಮಾತಾಡ್ಕೊಳ್ತೀವಿ. ನೆಕ್ಸ್ಟ್ ಟೈಮ್ ಮೆಸೇಜ್ ಬಂದು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ಬಿಡಪ್ಪ ಏನೋ ಆಗಲ್ಲ ಅನ್ಕೊಂಡು ಸುಮ್ಮನೆ ಬಿಡ್ತೀವಿ. ಅಂತ ಕೇರ್ಲೆಸ್ ಲೆವೆಲ್ ನಾವು ಬದುಕ್ತಾ ಇದೀವಿ. ಆದ್ರೆ ಸರ್ಕಾರ ಅದ್ರ ಕೆಲಸ ಮಾಡ್ತಾ ಇರುತ್ತೆ, ನಾವು ನಮ್ಮ ಕೇರ್ಲೆಸ್ನೆಸ್ ಇಂದ ಈ ರೀತಿ ಬದುಕ್ತಾ ಇರ್ತೀವಿ ಅಷ್ಟೇ. ಇದು ಕೆಲವಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಭೂಕಂಪದ ಸಂದರ್ಭ, ಸುನಾಮಿ ಸಂದರ್ಭ, ಇಲ್ಲ ಬೇರೆ ಏನಾದ್ರೂ ಎಮರ್ಜೆನ್ಸಿ ಹಿಟ್ ಆಯ್ತು ಅಂದ್ರೆ ಅಂತ ಟೈಮ್ನಲ್ಲಿ ಸುರಕ್ಷಿತವಾಗಿರೋದಕ್ಕೆ 1 ಅವರ್ 2 ಅವರ್ 3 ಅವರ್ಸ್ ಮುಂಚೆ ಅಲರ್ಟ್ ಮೆಸೇಜ್ ಅನ್ನ ಕೊಡ್ತಾರೆ. ಸೇಫ್ ಆಗಬೇಕು ಅನ್ನೋರು ಸೇಫ್ ಆಗಿರೋ ಜಾಗಗಳನ್ನ ಮಾಡ್ಕೊಳ್ಳಿ, ಹುಡುಕೊಳ್ಳಿ. ಆ ಸಂದರ್ಭದಲ್ಲಿ ಇಲ್ಲದೆ ಇದ್ದವರು ಬಟ್ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ ಇದು ಪ್ರಾಯೋಗಿಕ, ಅಂದ್ರೆ ಟೆಸ್ಟಿಂಗ್ ಮೆಸೇಜಾ ಇಲ್ಲ ಇದು ರಿಯಲ್ ಮೆಸೇಜ್ ಅಂತ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ. ಬೇಸ್ಡ್ ಆನ್ ದಟ್ ನೀವು ನಿಮ್ಮ ಸುರಕ್ಷತೆಯನ್ನ ನೋಡ್ಕೊಳ್ಳಿ. ಇದರಷ್ಟು ವಿಷಯಗಳು ನಡೀತಾನೆ ಇರುತ್ತೆ, ತಿಳ್ಕೊಳ್ತಾ ಇರೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.